ಹರೇ ಕೃಷ್ಣ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದು ಒಳ್ಳೆಯ ವಿಷಯ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಇರೋವಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಈ ವಿಡಿಯೋನ ಕೇರ್ಫುಲ್ಲಾಗಿ ಕೇಳಿ. ನಮ್ಮ ಲೈಫಲ್ಲಿ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಕೂಡ ಒಂದೊಂದು ಪ್ರಾಬ್ಲಮ್ ಅನ್ನೋದು ನಾವು ಫೇಸ್ ಮಾಡ್ತಾನೆ ಇರ್ತೀವಿ. ಸೊ ಆ ಪ್ರಾಬ್ಲಮ್ಸಿಂದ ನಾವು ಹೊರಗಡೆ ಬರೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಒಂದೊಂದು ಟೈಮು ಡಿಪ್ರೆಷನ್ಗೆಲ್ಲ ಹೋಗ್ಬಿಡ್ತೀವಿ. ಸೊ ಆ ಥರ ಎಲ್ಲ ಆಗಬಾರ್ದು. ನಾವು ಕಷ್ಟ ಬಂದರೂ ನಾರ್ಮಲಾಗೇ ಇರಬೇಕು, ಸುಖ ಬಂದರೂ ನಾರ್ಮಲಾಗೇ ಇರಬೇಕು ಅಂದರೆ ಒಂದೇ ಒಂದು ಪರಿಹಾರ, ಅದೇ ಶ್ರೀಮದ್ ಭಗವದ್ಗೀತಾ. ಭಗವದ್ಗೀತೆಯನ್ನು ಯಾರ್ಯಾರು ಓದ್ತಿರೋ ಅವ್ರ ಲೈಫಲ್ಲಿ ಬರೋವಂಥ ಎಲ್ಲ ಪ್ರಾಬ್ಲಮ್ಸೂ ಬಂದು ಹೋಗುವಂಥ, ಈಗ ನಾವು ಎಲ್ಲಾದರೂ ಜರ್ನಿ ಮಾಡಿದ್ರೆ ಹೀಗೆ ಹೋಗಿ ಬರ್ತೀವೋ, ಸೊ ಅದು ನಮ್ಮ ಲೈಫಲ್ಲೂ ಅದೇ ಥರ ಬಂದು ಹೋಗುತ್ತೆ. ಕಷ್ಟ ಬಂದಾಗ ಸುಖ ಹಿಂದೆಯೇ ಇರುತ್ತೆ, ಸುಖ ಬಂದಾಗ ಕಷ್ಟ ಹಿಂದೆಯೇ ಇರುತ್ತೆ. ಸೊ ಈ ಒಂದು ಪ್ರಪಂಚ ಏನು ಅಂದರೆ ಇದು ದುಃಖಾಲಯಂ ಅಶಾಶ್ವತಂ ಅಂತ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅವರು ಹೇಳಿದ್ದಾರೆ. ಏನು ಆ ಥರ ಅಂದರೆ ಈಗ ನಾವು ಲೈಬ್ರರಿಗೆ ಹೋದರೆ ನಮಗಲ್ಲಿ ಪುಸ್ತಕಾಲಯ ಇರುತ್ತೆ. ಅಲ್ಲೋಗಿ ನಾವು ಬಟ್ಟೆ ಕೇಳಿದ್ರೆ ಬಟ್ಟೆ ಸಿಗಲ್ಲ. ಸೊ ಅಲ್ಲಿ ಪುಸ್ತಕ ಮಾತ್ರ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟು ನಾವು ಬಟ್ಟೆ ಅಂಗಡಿಗೆ ಹೋಗಿ ನಮಗೆ ಬುಕ್ಸ್ ಬೇಕು ಅಂತ ಕೇಳಿದ್ರೆ ಅಲ್ಲಿ ಬುಕ್ಸ್ ಸಿಗಲ್ಲ, ಅಲ್ಲಿ ಬಟ್ಟೆ ಮಾತ್ರ ಸಿಗುತ್ತೆ. ಸೊ ಅದೇ ಥರ ಇದು ದುಃಖಾಲಯ ಅಂತಾರೆ ಈ ಭೂಮಿನ. ಅದರಿಂದ ನಮಗೆ ದುಃಖನೇ ಇರುತ್ತೆ ಬಿಟ್ಟರೆ ಸುಖ ಅಂತೂ ಅದು ಕ್ಷಣಿಕಾಲ ಮಾತ್ರನೇ. ದುಃಖ ಅನ್ನೋದು ಜಾಸ್ತಿ ಇರುತ್ತೆ, ಯಾಕಂದರೆ ನಾವು ಅದನ್ನು ಜಾಸ್ತಿ ನಮಗೆ ದುಃಖ ಇದೆ ಅಂತ ನಾವು ಹೆವಿ ಫೀಲ್ ಆಗ್ತಾ ಇರ್ತೀವಿ. ಸೊ ಅದರಿಂದ ನಮಗೆ ಕಷ್ಟ ಬಂದಿದೆ, ನಮಗೆ ಯಾಕೆ ಹಿಂಗಾಗುತ್ತೆ, ನಾವು ಎಷ್ಟು ಒಳ್ಳೆಯವರು, ನಮಗೆ ಯಾಕೆ ಹಿಂಗಾಗಬೇಕು ಅಂತೆಲ್ಲ ನಮಗೆ ಆಗುತ್ತೆ. ಅದೇ ಸಂತೋಷ ಬಂದಾಗ ಹೌದು ನಾನು ಒಳ್ಳೆಯವನು, ಅದಕ್ಕೆ ನನಗೆ ಹಿಂಗಾಯಿತು ಅಂದ್ಕೊತೀವಿ ಬಿಟ್ಟರೆ ಭಗವಂತ ನಮಗೆ ಇದನ್ನು ಕೊಟ್ಟಿದ್ದಾರೆ, ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನನಗೆ ಬಂದಿರೋ ಈ ಸಂತೋಷದಲ್ಲಿ, ಈ ಒಂದು ಅಮೌಂಟಲ್ಲಿ ನಾನು ಭಗವಂತನ ಸೇವೆಗೆ ಅಂತ ನಾನು ಇಷ್ಟೊಂದು ಅಮೌಂಟನ್ನ ಕೊಡ್ತಾಯಿದ್ದೀನಿ, ಭಗವಂತನ ಸೇವೆಯಲ್ಲಿ ನಾನು ನಿರತರಾಗಿರ್ತೀನಿ ಅಂತ ನಾವು ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗಲ್ಲ. ಯಾವತ್ತಿದ್ರೂ ನಮ್ಗೆ ಅದು ಬೇಕು ಇದು ಬೇಕಂತ ಯಾವಾಗ ನಾವು ಕೇಳ್ಕೊಂಡು ಹೋಗ್ತಾನೆ ಇರ್ತೀವೋ ನಮ್ಮ ಲೈಫ್ ಅನ್ನೋದು ಯಾವತ್ತೂ ಹ್ಯಾಪಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಈಗ ನಾವು ಒಂದು ಕಾರ್ ಬೇಕು ಅಂತ ತಗೊತೀವಿ. ಕಾರ್ ತಗೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಸರ್ವಿಸ್ ಚಾರ್ಜು, ಪೆಟ್ರೋಲ್ ಚಾರ್ಜು, ನೆಕ್ಸ್ಟು ಗಾಡಿಯನ್ನು ಕ್ಲೀನ್ ಮಾಡಿಸೋದಿರ್ಬೋದು, ಪ್ರತಿಯೊಂದು ನಮಗೆ ಬಜೆಟಲ್ಲಿ ಎಕ್ಸ್ಟ್ರಾ ಇನ್ಕಮ್ ಅಂತೂ ಎಷ್ಟು ಬರುತ್ತೋ ಅಷ್ಟೇ ಬರ್ತಾ ಇರುತ್ತೆ. ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಮಕ್ಕಳಾಗಬೇಕು ಅಂತ ಖುಷಿಯಾಗಿ ಮಕ್ಕಳಾಗುತ್ತೆ. ಮಕ್ಕಳಾದಮೇಲೆ ಸ್ವಲ್ಪ ದಿನ ಖುಷಿಯಿಂದ ಇರ್ತೀವಿ, ಅವ್ರು ಆಡೋದು ಎಲ್ಲ ನೋಡ್ತೀವಿ. ನೆಕ್ಸ್ಟ್ ಅದು ಖುಷಿ, ಅದು ಸಂತೋಷ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಅವ್ರನ್ನ ಓದಿಸ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ಆಸ್ತಿ ಪಾಸ್ತಿ ಮಾಡಬೇಕು, ಮದುವೆ ಮಾಡಬೇಕು, ಅವ್ರ ಮಕ್ಕಳನ್ನ ಸಾಕಬೇಕು, ಇಷ್ಟೊಂದೆಲ್ಲ ಪ್ರೊಸೆಸಿಂಗ್ ಇರುತ್ತೆ. ಫಸ್ಟು ಒಂದು ಸುಖ ನಾವು ಪಟ್ಟಿದ್ದೀವಿ ಅಂದರೆ ಅದರಿಂದನೇ ನಮಗೆ ಕಷ್ಟ ಅನ್ನೋದು ಬರುತ್ತೆ. ನೀವೇ ಒಂದು ಸರ್ತಿ ಯೋಚನೆ ಮಾಡಿ ನೋಡಿ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ತಿಳಿಸಿದ್ದೀನಿ. ನೀವೇ ಒಂದು ಸರ್ತಿ ಚೆನ್ನಾಗಿ ಆಲೋಚನೆ ಮಾಡ್ತಾ ಬನ್ನಿ. ನಿಮಗೆ ಡೇ ಬೈ ಡೇ ಕ್ಲೀನಾಗಿ ಅರ್ಥ ಆಗುತ್ತೆ. ಹೌದು, ನಾವು ಸುಖ ಎಷ್ಟು ಇದು ಮಾಡ್ತೀವೋ ಅಷ್ಟೇ ನಮಗೆ ಕಷ್ಟಗಳು ಹಿಂದೆಯೇ ಇರುತ್ತೆ ಅಂತ. ಯಾವಾಗ ಈ ಪ್ರಪಂಚದಲ್ಲಿರೋ ಇಂದ್ರಿಯಗಳ ಹಿಂದೆ ನಾವು ಹೋಗ್ತಾನೆ ಇರ್ತೀವೋ ಆವಾಗ ಅದು ನಮ್ಮನ್ನು ಯಾವತ್ತಿದ್ರೂ ಇನ್ನೊಂದಕ್ಕೆ ಆಕರ್ಷಣೆ ಮಾಡ್ತಾನೆ ಇರುತ್ತೆ. ಯಾವತ್ತಿದ್ರೂ ಭಗವಂತನ ನಾಮಸ್ಮರಣೆ ಆಗಿರ್ಬೋದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋದನ್ನು 108 ಬಾರಿ ದಿನಕ್ಕೆ 16 ಮಾಲೆಯನ್ನು ಮಾಡಬೇಕು ಅಂತ ಶ್ರೀಲ ಪ್ರಭುಪಾದವರು ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಬಟ್ ನಮ್ಮ ಕೈಯಲ್ಲಿ ಅಷ್ಟಾಗಿಲ್ಲ ಅಂದರೂ ಒಂದು ದಿನಕ್ಕೆ 2 ರೌಂಡ್ ಅಂದರೆ 108 ಸತಿ, 2 ಸತಿ 108 2 ಟೈಮ್ ನಾವು ಮಾಡ್ತಾ ಬಂದರೆ ಅದು ಆಟೋಮೆಟಿಕ್ಕಾಗಿ 16 ಮಾಲೆ ಆಗುತ್ತೆ. ಸೊ ಆಗ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಬರುತ್ತೆ. ನನ್ನ ಲೈಫಲ್ಲೂ ಅಷ್ಟೇ ನನಗೆ ಹೆವಿ ಕೋಪ ಇತ್ತು.
ಮನೆಯಲ್ಲಿ ಏನಾದರೂ ಕೆಲಸ ಟೈಮ್ಗೆ ಆಗಿಲ್ಲ ಅಂದರೆ ಕಿರ್ಚಾಡೋದು, ಕೂಗಾಡೋದು, ಎಲ್ಲರ ಮೇಲೆ ಇದು ಮಾಡೋದು ತುಂಬ ಇತ್ತು ನನ್ನಲ್ಲಿ ಕೆಟ್ಟವು. ಅದನ್ನೆಲ್ಲ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮಲ್ಲಿರೋ ಕೆಟ್ಟದ್ದನ್ನು ನಾವು ಆ್ಯಕ್ಸೆಪ್ಟ್ ಮಾಡಬೇಕು. ಹೌದು, ನನ್ನಲ್ಲಿ ಕೆಟ್ಟದಿದೆ, ಫಸ್ಟ್ ಇದನ್ನು ನಾನು ಕ್ಲಿಯರ್ ಮಾಡ್ಕೋಬೇಕು. ಯಾವಾಗ್ಲೂ ಇದು ಏನಾದರೂ ನಮಗೆ ಒಳ್ಳೆ ವಿಷಯಗಳು ನಾವು ಕೇಳೋವಂಥ ಟೈಮಲ್ಲಿ ಇದು ಅವ್ನಿಗೆ ಹೇಳ್ತಾ ಇರೋದು, ಇದು ಅವಳಿಗೆ ಹೇಳ್ತಾ ಇರೋದು ಅಂತ ನಾವು ತಿಳ್ಕೊಬಾರ್ದು. ಇದು ನನಗೆ, ಎಸ್ ಇದು ನನ್ನಲ್ಲಿದೆ ತಪ್ಪು, ಕರೆಕ್ಟು, ನಾನು ಸರಿ ಹೋಗಬೇಕು, ನನ್ನಲ್ಲಿ ತಪ್ಪಿದೆ ಅಂತ ಯಾವಾಗ ನಾವು ಆ್ಯಕ್ಸೆಪ್ಟ್ ಮಾಡ್ತೀವೋ ಆವಾಗ ಮಾತ್ರ ನಾವು ನಮ್ಮ ಲೈಫಲ್ಲಿ ಚೇಂಜಸನ್ನು ನೋಡೋಕ್ಕಾಗೋದು. ಇಲ್ಲ ಅಂತಂದರೆ ನಮ್ಮಲ್ಲಿ ಯಾವತ್ತೂ ನಾನು ಕರೆಕ್ಟಾಗಿದ್ದೀನಿ, ನಾನು ಒಳ್ಳೆಯವನು ಅಂತ ನಾವು ಯಾವಾಗ ಅಂದ್ಕೊತೀವೋ ಆವಾಗ ನಾವು ಯಾವತ್ತೂ ಬದಲಾಗೋಕ್ಕೆ ಚಾನ್ಸೇ ಇರಲ್ಲ ಫ್ರೆಂಡ್ಸ್. ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದನ್ನು ಟ್ರೈ ಮಾಡಿ. ಹಾಗೆ ನಿಮ್ಮ ಲೈಫಲ್ಲಿ ಡೇ ಬೈ ಡೇ ಚೇಂಜಸ್ ಸಿಗುತ್ತೆ. ಎಕ್ಸಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ, ಭಗವದ್ಗೀತೆ ಕ್ಲಾಸಸ್ ಅಟೆಂಡ್ ಮಾಡಿ. ಪ್ರಣವಾನಂದ ದಾಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ತೆಲುಗು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದರಿಂದ ನಾವು ತೆಲುಗು ನೋಡ್ತೀವಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ನೋಡ್ಬೋದು. ತೆಲುಗು ಅಲ್ಲಿ ಏನು ಅಂತಂದರೆ ಪ್ರಣವಾನಂದ ದಾಸ್ ಯೂಟ್ಯೂಬ್ ಚಾನಲಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಭಗವದ್ಗೀತೆ, ಭಾಗವತಮ್ಮು, ರಾಮಾಯಣಮ್ಮು, ನಮಗೆ ಯಾವ್ಯಾವ ಧರ್ಮಶಾಸ್ತ್ರಗಳ ಗ್ರಂಥಗಳಿದೆಯೋ ಪ್ರತಿಯೊಂದನ್ನು ಪ್ರಣವಾನಂದ ಪ್ರಭುಜಿ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರಿಂದನೇ ನಾನು ಇಷ್ಟೊಂದೆಲ್ಲ ಬದಲಾಗಿರೋದು. ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಪ್ರಣವಾನಂದ ಪ್ರಭುಜಿ ಕಿ ಜೈ, ಹರೇ ಕೃಷ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೇ ಬೈ ಡೇ ನೋಡಿ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಬರ್ತಾನೆ ಇರುತ್ತೆ. ಸೊ ಭಗವದ್ಗೀತೆಯನ್ನು ಓದಿ ಅವ್ರು ಹೇಳೋದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾನೊಂದು ಬುಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ಪ್ರತಿಯೊಂದು ಟಾಪಿಕನ್ನು ಕೂಡ ನಾನು ನನಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಕ್ಲೀನಾಗಿ ಬರ್ಕೊಂಡಿದ್ದೀನಿ ನೋಡಿ. ಎಲ್ಲ ನೀಟಾಗಿ ಬರ್ಕೊಂಡು ಇದು ಮಾಡಿದ್ದೀನಿ ನಾನು. ಈ ಕೀ ಪಾಯಿಂಟ್ಸ್ನ ನಾವು ಅವಾಗವಾಗ ಓದ್ತಾ ಇದ್ದರೆ ನಮ್ಮಲ್ಲಿರೋಂಥ ಕೆಟ್ಟದೆಲ್ಲ ಹೋಗ್ತಾ ಇರುತ್ತೆ. ಸೊ ಡೇ ಬೈ ಡೇ ನಮ್ಮಲ್ಲಿರೋ ಕಾಮ, ಕ್ರೋಧ, ಮದ ಮಾತ್ಸರ್ಯಗಳು 5 ಇರುತ್ತೆ ಅಂತಾರೆ. ಅವೆಲ್ಲ ನಮ್ಮಲ್ಲಿ ಕ್ಲಿಯರ್ ಆಗ್ತಾ ಇದ್ದಂಗೆ ನಾವು ಒಂದು ಒಳ್ಳೆ ಜ್ಞಾನ ಇರೋವಂಥ ಮನುಷ್ಯರಾಗ್ತೀವಿ. ಆಗ ನಾವು ಭಗವಂತನ ಸೇವೆಯಲ್ಲಿ ನಿರತರಾದರೆ ನಮಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜನ್ಮ ಸಿಗ್ಬೋದು. ಭಗವಂತನ ಸೇವೆ ಮಾಡೋವಂಥ ಕುಟುಂಬದಲ್ಲಿ ನಮ್ಮನ್ನು ಭಗವಂತ ಹುಟ್ಟಿಸ್ತಾರೆ. ಅದೇ ಥರ ನಾವು ವರ್ಷ ಇದು ಜನ್ಮಕ್ಕೂ ನಾವು ಇದೇ ಥರ ಪುಣ್ಯ ಮಾಡ್ಕೊತ ಹೋಗ್ತಾ ಇದ್ದರೆ ಒಂದು ಜನ್ಮದಲ್ಲಿ ನಮಗೆ ಕೊನೆ ಅನ್ನೋದು, ಈ ಮಾನವ ಶರೀರಕ್ಕೆ ಕೊನೆ ಅನ್ನೋದು ಸಿಗುತ್ತೆ. ಆಗ ನಾವು ಶ್ರೀಕೃಷ್ಣ ಭಗವಂತನ ಆ ಧಾಮಕ್ಕೆ ಹೋಗಿ ಅಲ್ಲೇ ಆತನ ಸೇವೆಯನ್ನು ಮಾಡುತ್ತಾ ನಮ್ಮ ಆತ್ಮಕ್ಕೆ ಮುಕ್ತಿಯನ್ನು ಪಡಿಸ್ಬೋದು. ಈಗ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನು ಅಂತಂದರೆ, ಈಗ ನೀವು ಒಂದು 20 ಲಕ್ಷ ದುಡ್ದು ಬ್ಯಾಂಕಲ್ಲಿ ಹಾಕಿಟ್ಟಿರ್ತೀರ, ನೀವು ಸಡನ್ನಾಗಿ ಎಕ್ಸ್ಪೈರ್ ಆಗಿಬಿಡ್ತೀರ. ಸೊ ಆಗ ನಿಮಗೆ ಮುಂದಿನ ಜನ್ಮ ಅನ್ನೋದು ಸಿಗುತ್ತೆ. ನಿಮಗೆ ಸಡನ್ನಾಗಿ ನೆನಪು ಬಂದುಬಿಡುತ್ತೆ, ಹಿಂದಿನ ಜನ್ಮದಲ್ಲಿ ನಾನು 20 ಲ್ಯಾಕ್ಸ್ ಸಿಕ್ಕಿದ್ದೆ ಅಂತ. ಸೊ ಆವಾಗ ನೀವು ಆ ಬ್ಯಾಂಕ್ಗೆ ಹೋಗಿ ಇದಕ್ಕೋಗಿ ನಾನು ಹಿಂದಿನ ಜನ್ಮದಲ್ಲಿ ಈ ಥರ ಇಟ್ಟಿದ್ದೆ ಇದು ನಂದು ಅಮೌಂಟು ಅಂದರೆ ಅವ್ರು ಇದು ಮಾಡ್ತಾರೆ, ಹೋಗಯ್ಯ ಸೈಡ್ಗೆ ಅಂತಾರೆ. ಯಾಕಂಗಂತಾರೆ ಹೇಳಿ? ಅದೇ ಪ್ರೂಫ್ಸ್ ಬೇಕು. ಪೇಪರ್ಸಿಗೆ ವ್ಯಾಲ್ಯೂ, ಮನುಷ್ಯರಿಗೆ ವ್ಯಾಲ್ಯೂ ಅಷ್ಟೇ. ನೀನು ಏನು ಹೇಳಿದ್ರು ಅದು ಅವರು ನಂಬಲ್ಲ. ಸೊ ಅದೇ ನೀನು ಈ ಜನ್ಮದಲ್ಲಿ 20% ನೀನು ಪುಣ್ಯವನ್ನು ಮಾಡ್ಕೊಂಡಿದ್ಯಾ ಅಂದರೆ ನೆಕ್ಸ್ಟ್ ಜನ್ಮದಲ್ಲಿ 21ರಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀನು 100 ಫಿನಿಷ್ ಮಾಡ್ತೀಯೋ ಆವಾಗ ಶ್ರೀಕೃಷ್ಣ ಪರಮಾತ್ಮನ ಆ ಧಾಮಕ್ಕೆ ಹೋಗಿ ನಾವು ಭೋಗೈಶ್ವರ್ಯಗಳು, ಸ್ವರ್ಗ ಸುಖಗಳು ಪ್ರತಿಯೊಂದು ಅಲ್ಲಿರುತ್ತೆ. ಅದು ಎಲ್ಲದಕ್ಕೂ ಸಮನಾಗಿರೋಂಥದ್ದು ಶ್ರೀಕೃಷ್ಣ, ಶ್ರೀರಾಧೆ ಅವರ ಸೇವೆ ಮಾಡೋದು, ಶ್ರೀಮನ್ನಾರಾಯಣ, ಶ್ರೀಲಕ್ಷ್ಮಿ, ಸೀತಾರಾಮ ಅವರ ಸೇವೆ ಮಾಡೋದು, ಲಕ್ಷ್ಮೀ ವೆಂಕಟೇಶ್ವರ ಅವರ ಸೇವೆ ಮಾಡೋದೇ ನಮ್ಮದು ಮಹಾಭಾಗ್ಯ. ಶ್ರೀಕೃಷ್ಣನ ಅವರು ನಾವು ಭಕ್ತರು. ನಾವು ಇನ್ನೂ ತುಳಸಿ ಮಾಲೆಯನ್ನು ಕೂಡ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಫಸ್ಟು ಭಗವದ್ಗೀತೆ ಓದೋಕ್ಕೆ ಮುಂಚೆ ನಾವು ಸ್ವಲ್ಪ ಅಜ್ಞಾನದಲ್ಲೇ ಇದ್ವಿ. ಚಿಕನ್ ಮಟನ್ ತಿನ್ನೋದು, ಮೊಟ್ಟೆ ತಿನ್ನೋದು, ಮತ್ತು ಮಶ್ರೂಮ್ಸ್ ತಿನ್ನೋದು, ಕಾಫಿ ಟೀ ಕುಡಿಯೋದೆಲ್ಲ ಮಾಡ್ತಿದ್ವಿ. ಈಗ ಅದು ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ ಫ್ರೆಂಡ್ಸ್. ತುಂಬ ಡೇ ಬೈ ಡೇ ನಾವು ಎಷ್ಟು ಚೆನ್ನಾಗಿ ಬಿಟ್ಬಿಟ್ವಿ ಅಂದರೆ ಭಗವಂತನ ಕೃಪೆ ಇಲ್ದಿದ್ದು ಏನೂ ಆಗಲ್ಲ ಅಂತಾರೆ. ಆ ಥರ ಪ್ರತಿಯೊಂದು ಅಷ್ಟೇ ನಾವು ಡೇ ಬೈ ಡೇ ನಮ್ಮ ಲೈಫಲ್ಲಿ ಎಲ್ಲದನ್ನು ನಾವು ಬಿಡ್ತಾ ಬರ್ತಾಯಿದ್ದೀವಿ. ತುಂಬ ಹ್ಯಾಪಿಯಾಗಿದೆ. ಈಗ
ಮಟನ್ ಬಿಟ್ಟಿರೋದಕ್ಕೆ ತುಂಬ ಜನ ಅದನ್ನು ಫಸ್ಟಿಂದ ತಿಂದ್ಬಿಟ್ಟಿದ್ದೀವಿ, ಇವಾಗ ಬಿಟ್ಟರೆ ಅದು ಏನು ಪ್ರಯೋಜನ ಇಲ್ಲ ಅಂತೆಲ್ಲ ಹೇಳ್ತಾರೆ. ಡೇ ಬೈ ಡೇ ಮುಂದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನು ಅಂತ ಅನ್ನೋದು. ತುಂಬ ಜನ ಹಿಂದಕ್ಕೆ ಎಳಿಯೋಕ್ಕೆ ಟ್ರೈ ಮಾಡ್ತಾರೆ ಫ್ರೆಂಡ್ಸ್. ನೀವು ಬೇಕು ಅಂದರೆ ಭಗವದ್ಗೀತೆ ಓದಿ, ಪೂಜೆಗಳು ಮಾಡಿ, ಆದರೆ ಚಿಕನ್ ತಿನ್ನೋದು, ಮಟನ್ ತಿನ್ನೋದೆಲ್ಲ ಬಿಡಬೇಡಿ, ಅದು ಪ್ರೋಟೀನ್ ಕೊಡುತ್ತೆ ನಮ್ಮ ಬಾಡಿಗೆ ಅಂತ. ಈಗ ಆನೆ ಎಲ್ಲದಕ್ಕಿಂತ ಶಕ್ತಿಶಾಲಿ. ಅದು ಏನು ನಾನ್ ವೆಜ್ ತಿನ್ನುತ್ತಾ, ಏನು ತಿನ್ನುತ್ತೆ, ಹಣ್ಣು ಹಂಪಲು ತಿನ್ನುತ್ತೆ. ಸಾತ್ವಿಕ ಆಗಿರೋಂಥ ಆಹಾರನ ನಾವು ಎಷ್ಟು ತಿಂತೀವೋ ಅಷ್ಟು ನಮ್ಮ ಒಳಗಡೆ ಇರೋಂಥ ಕೆಟ್ಟವು ಡೇ ಬೈ ಡೇ ಹೋಗುತ್ತೆ. ರಾಜಸಿಕ ತಾಮಸಿಕ ಆಹಾರಗಳನ್ನ ನಾವು ಎಷ್ಟು ತಗೊತೀವೋ ಅದೆಲ್ಲ ತುಂಬ ತಪ್ಪು ಫ್ರೆಂಡ್ಸ್. ಅದೆಲ್ಲ ನಾವು ತಿನ್ನೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಅವಾಯ್ಡ್ ಮಾಡಬೇಕು ಅನ್ನೋದು ನಮಗೂ ಇನ್ನೂ ಇದೆ. ಅದೇ ತುಳಸಿ ಮಾಲೆ ಹಾಕ್ಕೊಂಡ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ನಾವು ಅವಾಯ್ಡ್ ಮಾಡ್ತೀವಿ. ಸೊ ಇವತ್ತು ಇಷ್ಟು ಸಾಕು ಫ್ರೆಂಡ್ಸ್. ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ, ಸೊ ನಿಮಗೂ ಕೇಳೋದಕ್ಕೆ ಇಷ್ಟ ಆಗಲ್ಲ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಸೊ ಕಾಮೆಂಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಸೆಕೆಂಡ್ ವಿಡಿಯೋಗೆ ನೀವು ಕಾಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅಥವಾ ನಿಮಗೆ ಕಾಮೆಂಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಲೈಕ್ ಮಾಡಿದ್ರೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ. ಡೇ ಬೈ ಡೇ ನಾವು ತುಂಬ ಕಲಿತಾ ಹೋಗೋಣ. ಇದು ನನ್ನ ಜ್ಞಾನ ಅಲ್ಲ, ಭಗವಂತನ ಶ್ರೀಕೃಷ್ಣ ಕೊಟ್ಟಿರೋಂಥ ಒಂದು ಸೀಮೆಯಲ್ಲಿ ಒಂದು ಕಾಲು ಭಾಗದಷ್ಟು ಜ್ಞಾನ ಮಾತ್ರ ನನ್ನ ಹತ್ರ ಇರೋದು. ಅದನ್ನು ನಿಮ್ಮ ಹತ್ರ ಹಂಚ್ಕೋತೀನಿ. ನಿಮಗೂ ಭಗವಂತನ ಕಡೆಯಿಂದ ನಿಮಗೂ ಚೇಂಜಸ್ ಸಿಗಬೇಕು ಅಂತ ನಾನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊತೀನಿ. ಈ ವಿಡಿಯೋ ನಿಮ್ಮವರೆಗೂ ಬಂದಿದೆ ಅಂದರೆ ಶ್ರೀಕೃಷ್ಣ ಅವರು ನಿಮ್ಮನ್ನು ಕೂಡ ಅವರ ಧಾಮಕ್ಕೆ ಕರ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಅರ್ಥ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ನಾನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಸಾರಿ. ಹರೇ ಕೃಷ್ಣ.